ಇವತ್ತಿನ ವಿಡಿಯೋದಲ್ಲಿ ಮೇ 19, 20 ಮತ್ತು 21ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ: ಪ್ರಖ್ಯಾತ ಭಾರತೀಯ ಲೇಖಕ ರಸ್ಕಿನ್ ಬಾಂಡ್ ಯಾವಾಗ ಜನಿಸಿದರು ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ 1934 ಮೇ 19 ಅಂತೇಳಿದೆ. ಆಪ್ಷನ್ ಬಿ 1956 ಆಗಸ್ಟ್ 12 ಅಂತೇಳಿದೆ. ಆಪ್ಷನ್ ಸಿ 1894 ಜೂನ್ 27 ಅಂತೇಳಿದೆ. ಆಪ್ಷನ್ ಡಿ 1765 ನವೆಂಬರ್ 18 ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸಿ. ಪ್ರಖ್ಯಾತ ಭಾರತೀಯ ಲೇಖಕ ರಸ್ಕಿನ್ ಬಾಂಡ್ ಯಾವಾಗ ಜನಿಸಿದರು ಅಂತಂದರೆ ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. 1934 ಮೇ 19ರಂದು ಏನಪ್ಪ ಅಂತಂದರೆ ಇವರು ಜನಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜೂನ್ 19 ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಮೇ 21 ಅಂತೇಳಿದೆ. ಆಪ್ಷನ್ ಸಿ ಆಗಸ್ಟ್ 27 ಅಂತೇಳಿದೆ. ಆಪ್ಷನ್ ಡಿ ನವೆಂಬರ್ 18 ಅಂತೇಳಿದೆ. ಪ್ರಶ್ನೆ ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಮೇ 21. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರು ಯಾರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರು ಯಾರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ನಿರಂಜನ್ ಅಂತೇಳಿದೆ. ಆಪ್ಷನ್ ಬಿ ಮಹೇಶ್ ಅರಳಿ ಅಂತೇಳಿದೆ. ಆಪ್ಷನ್ ಸಿ ಸಂಜೀವ್ ಪುರಿ ಅಂತೇಳಿದೆ. ಆಪ್ಷನ್ ಡಿ ರಾಜೇಶ್ SK ಅಂತೇಳಿದೆ. ಪ್ರಶ್ನೆ ನೋಡಿ ಇನ್ನೊಮ್ಮೆ. ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರು ಯಾರು ಅಂತಂದರೆ ಸಂಜೀವ್ ಪುರಿ ಅಂತೇಳಿ. ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಯಾವ ಸಂಸ್ಥೆಗೆ ನವರತ್ನ ಸ್ಥಾನಮಾನ ನೀಡಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಯಾವ ಸಂಸ್ಥೆಗೆ ನವರತ್ನ ಸ್ಥಾನಮಾನ ನೀಡಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ HMTL ಅಂತೇಳಿದೆ. ಆಪ್ಷನ್ ಬಿ ರಿಲಯನ್ಸ್ ಲಿಮಿಟೆಡ್ ಅಂತೇಳಿದೆ. ಆಪ್ಷನ್ ಸಿ IRIDA ಅಂತೇಳಿದೆ. ಆಪ್ಷನ್ ಡಿ ಯಾವುದು ಅಲ್ಲ ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಯಾವ ಸಂಸ್ಥೆಗೆ ನವರತ್ನ ಸ್ಥಾನಮಾನ ನೀಡಿದೆ ಅಂತಂದರೆ IRIDA ಅಂತೇಳಿ. ಇದು ಏನಪ್ಪ ಅಂತಂದರೆ ಇದು ಸಂಸ್ಥೆ ಹೆಸರಿದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಉಜುಂಗ ಕುಲೋನ್ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಉಜುಂಗ ಕುಲೋನ್ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇರಾನ್ ಅಂತೇಳಿದೆ. ಆಪ್ಷನ್ ಬಿ ಕೆನಡಾ ಅಂತೇಳಿದೆ. ಆಪ್ಷನ್ ಸಿ ಇಂಡೋನೇಷ್ಯಾ ಅಂತೇಳಿದೆ. ಆಪ್ಷನ್ ಡಿ ಭಾರತ ಅಂತೇಳಿದೆ. ಹಾಗಿದ್ರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ಉಜುಂಗ ಕುಲೋನ್ ರಾಷ್ಟ್ರೀಯ ಉದ್ಯಾನವನ ಇಂಡೋನೇಷ್ಯಾ ದೇಶದಲ್ಲಿರುವಂಥದ್ದು. ಇದಕ್ಕೆ ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.